ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭಕ್ಕೆ ಮುನ್ನ 2001ರಲ್ಲಿ ಸಂಭವಿಸಿದ ಸಂಸತ್ ಮೇಲಿನ ಭಯೋತ್ಪಾದಕ ದಾಳಿ ದುರ್ಘಟನೆಯಲ್ಲಿ ಹುತಾತ್ಮರಾದವರಿಗೆ ಗೌರವ ಸಲ್ಲಿಸಲಾಯಿತು. ಸಭಾಪತಿ ಸಿಪಿ ರಾಧಾಕೃಷ್ಣನ್ 2001ರ ಡಿಸೆಂಬರ್ 13ರಂದು ಸಂಭವಿಸಿದ್ದ ದುರ್ಘಟನೆಯ 24ನೇ ವರ್ಷವನ್ನು ನಾಳೆ ಸ್ಮರಿಸಲಾಗುತ್ತಿದ್ದು, ಈ ಘಟನೆ ಪ್ರಜಾತಂತ್ರದ ಇತಿಹಾಸದಲ್ಲಿ ಕರಾಳ ಅಧ್ಯಾಯ ಎಂದರು. ನಮ್ಮ ಭದ್ರತಾ ಪಡೆಗಳ ಶೌರ್ಯ, ಸಾಹಸ ಮತ್ತು ಬಲಿದಾನದಿಂದ ಭಯೋತ್ಪಾದನಾ ದಾಳಿ ಪ್ರಯತ್ನವನ್ನು ಅಡಗಿಸಲಾಯಿತು. ಈ ಹೋರಾಟದಲ್ಲಿ ಹುತಾತ್ಮರಾದವರಿಗೆ ಗೌರವ ಸಲ್ಲಿಸುವುದು ಪ್ರಜಾಪ್ರಭುತ್ವದ ಆಶಯಗಳನ್ನು ಮುಂದುವರಿಸುವ ಜವಾಬ್ದಾರಿಯ ಭಾಗವಾಗಿದೆ ಎಂದರು. ಬಳಿಕ ಎಲ್ಲ ಸದಸ್ಯರು ಎದ್ದು ನಿಂತು ಮೌನಾಚರಣೆ ಮಾಡಿದರು. The House is adjourned for 10 minutes. We will meet again by 11:15. ನಂತರ ಶೂನ್ಯ ವೇಳೆಯಲ್ಲಿ ಕರ್ನಾಟಕ ಸಂಸದ ಜಿಸಿ ಚಂದ್ರಶೇಖರ್ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರಗೊಂಡಿದ್ದು, ಕಬ್ಬಿನ ದರ ಹೆಚ್ಚಳ ಮಾಡುವಂತೆ ಆಗ್ರಹಿಸಿದರು. ಇದಲ್ಲದೆ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳಲ್ಲಿ ಉತ್ಪಾದನೆಯಾಗುವ ಎಥೆನಾಲ್ ಖರೀದಿಗೂ ಆದ್ಯತೆ ನೀಡಬೇಕಿದೆ ಎಂದು ಆಗ್ರಹಿಸಿದರು. This year, our farmers produced 60 lakh metric tons of mekkejola. The centre has not still now declared MSP. The state has stepped in by raising the per acre procurement limit from 20 to 50 quintals. Sir, union government alone decides FRP, sugar MSP, export permissions, ethanol procurement, blending targets, molasses duties and payment enforcement rules. Why is the burden pushed into the state, onto the state, sir? Sir, urge the Prime Minister for urgent intervention, allow state to fix a net price after H&T, revise FRP and sugar MSP, open export windows, ensure higher ethanol procurement for Karnataka and guarantee timely payment for the farmers, sir. Thank you very much. ಭೋಜನ ವಿರಾಮದ ನಂತರ ರಾಜ್ಯದ ಸಂಸದೆ ಸುಧಾಮೂರ್ತಿ ಸಂವಿಧಾನದ 21B ವಿಧಿ ತಿದ್ದುಪಡಿ ಗೊತ್ತುವಳಿ ಮಂಡಿಸಿದರು. ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಾಗೂ ಬಾಲ್ಯಾವಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಒದಗಿಸುವುದರಿಂದ ರಾಷ್ಟ್ರ ನಿರ್ಮಾಣ ಸಾಧ್ಯ. ಈ ನಿಟ್ಟಿನಲ್ಲಿ 3 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಸಂಪೂರ್ಣ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಖಚಿತಪಡಿಸುವ ನೂತನ ತಿದ್ದುಪಡಿ ಅಗತ್ಯ ಎಂದರು. 2001ರಲ್ಲಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರ 6 ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಜಾರಿಗೊಳಿಸಿತ್ತು. ಶಿಕ್ಷಣ ಒಂದು ಮಾಂತ್ರಿಕ ದಂಡದಂತೆ ಕಾರ್ಯನಿರ್ವಹಿಸಲಿದ್ದು, ವ್ಯಕ್ತಿಯ, ಕುಟುಂಬ ಹಾಗೂ ಸಮಾಜದ ಭವಿಷ್ಯ ರೂಪಿಸಲಿದೆ. ಅಂಗನವಾಡಿ ಯೋಜನೆಯ 50ನೇ ವರ್ಷಾಚರಣೆಯ ಪ್ರಸಕ್ತ ಸಂದರ್ಭದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಸಂವಿಧಾನ ತಿದ್ದುಪಡಿ ಅವಶ್ಯ ಎಂದರು. Between the age gap of 3 to 6 years, attend Anganwadi centers. Additionally, there are 4 more crore children who are benefited by these schemes. There are a few well-off people in our country. Their children will go to private schools, and I'm not talking about that. I'm standing here on the behalf of all those remaining children here, sir. Where do they go? When it is a 16.1 crore and 3.5 crore plus 4 crore negligible well-off people who will go to school, where are the remaining children? Where will they go? They don't come to Anganwadi, then where will they go? Probably they are going. They may be rowing on the dusty roads in the rural area.